ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕಗ್ಗಂಟಾಗಿ ಉಳಿದುಕೊಂಡಿದೆ ಸಿಎಂ ಡಿಕೆಶಿ ಸಂಪುಟ ವಿಸ್ತರಣೆ ವಿಚಾರ. ಅಂತಿಮ ಘಟ್ಟಕ್ಕೆ ಬಂದ ಸಂಪುಟ ವಿಸ್ತರಣೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಅವರ ನಿವಾಸದಲ್ಲಿ ಇವತ್ತು ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಂತರ ಮಾತುಕತೆ ನಡೆಸಿ ಏರ್ಪೋರ್ಟ್ಗೆ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಫೋನ್ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಯಾವ ಕಾರಣಕ್ಕೋಸ್ಕರ ಭೇಟಿ ಮಾಡಿದ್ದು, ಭೇಟಿ ಮಾಡಿ ಏನೆಲ್ಲ ಚರ್ಚೆಯನ್ನ ಮಾಡಿದ್ರು? ನಾಗೇಂದ್ರ ಬಾಬು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಂಪರ್ಕ ಕಡಿತ ಆಗಿದೆ. ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಒಂದು ಕಡೆ ಸಂಪುಟ ವಿಸ್ತರಣೆ ವಿಚಾರವಾಗಿ ಸಾಕಷ್ಟು ಕಸರತ್ತು ನಡೀತಾ ಇದೆ. ಆಕಾಂಕ್ಷಿಗಳು ಕನಸನ್ನ ಹೊತ್ತು ಕೂತಿದ್ದಾರೆ. ನಾವು ಇನ್ನು 1.5 ವರ್ಷನಾದ್ರೂ ಮಂತ್ರಿ ಆಗ್ಲೇಬೇಕು ಅಂತೇಳಿ ಸಾಕಷ್ಟು ಕನಸನ್ನ ಕಾಣ್ತಾ ಇದ್ದಾರೆ. ಅವರದೇ ಆದಂತಹ ಆಯಾಮದಲ್ಲಿ ಪ್ರಯತ್ನಗಳನ್ನ ಕೂಡ ಪಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ಒಂದು ಮುಂದೂಡಿಕೆ ಆಯಿತು. ಮೊನ್ನೆ ಮೀಟಿಂಗ್ ಅಲ್ಲಿ ದೆಹಲಿಗೆ ಹೋದವರು ಬರಿಗೆಯಲ್ಲಿ ವಾಪಸ್ ಆದ್ರು. ಏನ್ ಕಾರಣ? ಸಿಎಂ, ಮಾಜಿ ಸಿಎಂ ಡಿಕೆ ಹರಿಪ್ರಸಾದ್ ಒಂದು ಪ್ರತ್ಯೇಕ ಪಟ್ಟಿಯನ್ನ ಸಲ್ಲಿಸಿದ್ರ ರಾಹುಲ್ ಗಾಂಧಿ. ಮೂವರು ಕೂಡ ಒಂದೊಂದು ಪಟ್ಟಿಯನ್ನ ಸಲ್ಲಿಸಿದ್ದಕ್ಕೆ ಅದೊಂದು ಗೊಂದಲ ಸೃಷ್ಟಿಯಾಗಿ ನೀವೆಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ರ ಅನ್ನೋದೊಂದು ಚರ್ಚೆಗಳಾಗ್ತಾ ಇದೆ. ಎಲ್ಲ ಅಂದುಕೊಂಡಿದ್ದು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅವರನ್ನ ಭೇಟಿ ಮಾಡುವ ಸಲುವಾಗಿ ತುರ್ತಾಗಿ ಅವರು ಬೆಂಗಳೂರಿಗೆ ಬಂದರು. ಇದರಿಂದಾಗಿ ಮೀಟಿಂಗ್ ಪೋಸ್ಟ್ಪೋನ್ ಆಯಿತು. ಸಂಪುಟ ವಿಸ್ತರಣೆಯ ಪಟ್ಟಿ ಫೈನಲ್ ಆಗಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಇದರ ಜೊತೆಗೆ ಇನ್ನೊಂದು ಕಾರಣ ಕೂಡ ಕೇಳಿ ಬರ್ತಾ ಇತ್ತು. ಇದು ಅಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮೂವರೊಂದೊಂದು ಪಟ್ಟಿ ಕೊಟ್ಟರು. ನೋಡಿ, ಹಳಬರ ಬದಲು ಹೊಸ ಮುಖಗಳಿಗೆ ಅವಕಾಶ ಕೊಡಿ, ರಾಜ್ಯ ನಾಯಕರಿಗೆ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಂತ ರಾಹುಲ್ ಗಾಂಧಿ ಅವರು. ಪಕ್ಷ ಸೈದ್ಧಾಂತಿಕ ಹೋರಾಟ ಮಾಡೋರಿಗೆ ಆದ್ಯತೆಯನ್ನ ನೀಡಿ, ಹಳಬರ ಬದಲಿಗೆ ಹೊಸಬರಿಗೆ ಮನ್ನಣೆ ಕೊಟ್ಟಿ. ರಾಹುಲ್ ಸೂಚನೆ ನಡುವೆಯೂ ಕೂಡ ಹಿರಿಯರಿಗೆ ಆದ್ಯತೆಯನ್ನ ಕೊಡಲಾಗಿತ್ತಂತೆ. ರಾಜ್ಯ ನಾಯಕತ್ವದಿಂದ ಹಿರಿಯ ನಾಗರಿಕರಿಗೆ ಆದ್ಯತೆಯನ್ನ ಕೊಡಲಾಗಿತ್ತು. ಪಟ್ಟಿ ರಿಜೆಕ್ಟ್ ಮಾಡಿ ಹೊಸ ಪಟ್ಟಿ ತನ್ನಿ ಅಂತೇಳಿ ರಾಹುಲ್ ಸೂಚನೆ ಕೊಟ್ಟಿದ್ದಾರೆ. ಖಾಸಗಿ ಏಜೆನ್ಸಿ ಮೂಲಕ ಹಿಂದಿನ ಸಚಿವರ ಮೌಲ್ಯಮಾಪನ ಆಗಿದೆ. ರಾಹುಲ್ ಅವರ ಕೈಯಲ್ಲಿದೆಯಂತೆ ಸಿದ್ದು ಸಂಪುಟದಲ್ಲಿದ್ದಂಥವರ ಹಿಸ್ಟ್ರಿ, ಜಾತಕ. 3 ಜನ 3 ಪಟ್ಟಿ ತಗೊಂಡೋದ್ರಂತೆ. ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಹೊಸಬರಿಗೆ ಅವಕಾಶ ಕೊಡಿ, ಪಕ್ಷ ಸಿದ್ಧಾಂತ ಇದೆಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಒಂದು ಪಟ್ಟಿಯನ್ನ ಕೊಡಿ ಅಂತಂದ್ರು. ಆದ್ರೆ ಅವರೆಲ್ಲ ಹಳೆಯ ಲಿಸ್ಟ್ ಅನ್ನ ತಗೊಂಡೋಗಿದ್ದಾರೆ. ಅದನ್ನ ನೋಡಿ ವಾಪಸ್ ಹೊಸ ಲಿಸ್ಟ್ ತಗೊಂಡ್ಬಂದು ಹೊಸಬ್ರಿಗೆ ಅವಕಾಶ ಕೊಡಿ ಅಂದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು ಮತ್ತೆ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಕುತೂಹಲಕಾರಿಯಾದಂತಹ ವಿಚಾರ ಆಯ್ತು. ರಾಹುಲ್ ಗಾಂಧಿ ಅವರ ಹತ್ರ ಒಂದು ಪಟ್ಟಿ ಇದೆ, ಅಂದ್ರೆ ಒಂದು ರಿಪೋರ್ಟ್ ಇದೆ. ಅದಾಗಿಯೂ ಕೂಡ ಇವರು ಒಂದಷ್ಟು ಪಟ್ಟಿಗಳನ್ನ ತಗೊಂಡಿದ್ರು. 3 ಜನ 3 ಪಟ್ಟಿ ರಿಜೆಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಈಗ ಮತ್ತೆ ಅದರಲ್ಲೇ ಒಂದು ಫೈನಲ್ ಮಾಡ್ಕೊಳ್ತಾರಾ ಅಥವಾ ಹೊಸಬರಿಗೆ ಅವಕಾಶ ಸಿಗುತ್ತಾ? ನಾಗೇಂದ್ರ ಬಾಬು, ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹಾಗೂ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಪ್ರಾಯಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೇಳುವಂತಹ ಹಿನ್ನೆಲೆಯಲ್ಲಿ ಅವರದ್ದೇ ಆದಂತಹ ಒಂದಷ್ಟು ಬೆಂಬಲಿಗರು, ಜೊತೆಗೆ ಯಾರಿಗೆ ಸಚಿವ ಸ್ಥಾನವನ್ನ ಕೊಡಿಸಬೇಕು ಅನ್ನೋ ಲೆಕ್ಕ ಆಧಾರಿತವಾಗಿ ಅವರದೇ ಆದಂತಹ ಒಂದು ಪಟ್ಟಿಯನ್ನ ಇಟ್ಕೊಂಡು ದೆಹಲಿ ಅಂಗಳಕ್ಕೆ ಹೋಗಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಈ ಬಾರಿ ಹೊಸ ಮುಖಗಳಿಗೆ ಆದ್ಯತೆಯನ್ನ ಕೊಡಬೇಕು. ಕಾರಣ ಏನಂತಂದ ಹೇಳಿದ್ರೆ, ಹಳೆ ರಾಜಕಾರಣ ಮಾಡೋದ್ರ ಬದಲಾಗಿ ಈ ಜಂಜಿ ರಾಜಕಾರಣದ ವಿಚಾರವನ್ನ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳನ್ನ ರಾಹುಲ್ ಗಾಂಧಿ ಅವರು ಕೂಡ ಮಾಡ್ಕೊಳ್ತಾ ಇರುವಂತ ರೀತಿಯಲ್ಲಿ ಕಾಣಿಸ್ತಾ ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ, ಇವತ್ತಿನ ಕಾಲಘಟ್ಟದ ರಾಜಕಾರಣ ಮಾಡಬೇಕು ಅಂತಂದ ಹೇಳಿದ್ರೆ ಹೊಸಬರಿಗೆ ಆದ್ಯತೆ ಕೊಡಬೇಕು ಅನ್ನೋ ಹಿನ್ನೆಲೆಯನ್ನ ರಾಹುಲ್ ಗಾಂಧಿ ಅವರು ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಈ ರಾಜ್ಯ ನಾಯಕರು ತೆಗೆದುಕೊಂಡು ಹೋದಂತ ಪಟ್ಟಿಯ ವಿಚಾರದಲ್ಲಿ ಹೊಸಬರಿಗೆ ಆದ್ಯತೆ ಕೊಡಬೇಕು ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ.
ಮತ್ತೊಂದು ಕಡೆಗೆ ರಾಜ್ಯ ನಾಯಕರ ವಾದ ಏನಂತಂದು ಹೇಳಿದ್ರೆ ಹೊಸ ಮುಖಗಳಿಗೆ ಆದ್ಯತೆ ಕೊಡುವುದರ ಜೊತೆಗೆ ಹಿರಿಯರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು ಅನ್ನೋಂತ ಹಿನ್ನೆಲೆಯಲ್ಲಿ ಒಂದಷ್ಟು ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಈ 3 ಜನರ ತೆಗೆದುಕೊಂಡು ಹೋದಂತಹ ಪಟ್ಟಿ ಏನಿದೆ ಆ ಪಟ್ಟಿಯ ಒಂದಷ್ಟು ಶಾರ್ಟ್ ಲಿಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತುರ್ತು ತಮ್ಮದೇ ಆದಂತಹ ಒಂದಷ್ಟು ಕಾರಣಾಂತರಗಳಿಂದ ತುರ್ತಾಗಿ ಬೆಂಗಳೂರಿಗೆ ಬರಬೇಕಾಯಿತು. ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅವರ ಅಲಭ್ಯ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಸಭೆಯು ಕೂಡ ಪರಿಪೂರ್ಣವಾಗಿ ಆಗಲಿಲ್ಲ. ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿದ್ರು. ಡಿಸಿಎಂ ಅವರು ಕೂಡ ಭೇಟಿ ಮಾಡಿದ್ರು. ಒಂದಷ್ಟು ಕ್ಯಾಬಿನೆಟ್ ವಿಸ್ತರಣೆ ವಿಚಾರಕ್ಕೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳೀಗ ಲಭ್ಯ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ದೆಹಲಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೀಗ ದೆಹಲಿಗೆ ತೆರಳುತ್ತಿರುವಂತಹ ಸಂದರ್ಭದಲ್ಲಿ ಅವರದ್ದೇ ಕಾರ್ನಲ್ಲೂ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ಏರ್ಪೋರ್ಟ್ ನತ್ತ ಹೋಗಿದ್ದಾರೆ. ಅಲ್ಲೂ ಕೂಡ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗುವಂತ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ ವಿಸ್ತರಣೆಯ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಎಚ್ಚರಿಕೆಯ ನಡೆಗಳನ್ನ ಅನುಸರಿಸ್ತಾ ಇರುವಂತದ್ದು ಮತ್ತೆ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು. ಎಚ್ಚರಿಕೆ ನಡೆ ಅನುಸರಿಸ್ತಾ ಇದೆ ಅಂತಂದ್ರೆ ಏನರ್ಥ ಹನುಮಂತ್? ಹನುಮಂತು, ನನ್ನ ಧ್ವನಿ ಕೇಳ್ತಾ ಇದ್ರೆ ಎಚ್ಚರಿಕೆಯ ನಡೆ ಅನುಸರಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಏನರ್ಥ? ಎಚ್ಚರಿಕೆ ನಡೆ ಅಂತಂದು ಹೇಳಿದ್ರೆ ಈ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಸಚಿವರಾಗಿದ್ರು, ಒಂದಕ್ಕಿಂತ ಹೆಚ್ಚು ಬಾರಿ ಯಾರೆಲ್ಲ ಸಚಿವರಾಗಿದ್ದಾರೆ, ಆ ಸಚಿವರ ಒಂದು ಕೊಡುಗೆ ಏನು, ಪಕ್ಷಕ್ಕಾಗ್ಲಿ ಸರ್ಕಾರದ ಇಮೇಜ್ ಅನ್ನ ಹೆಚ್ಚಿಸಲಿಕ್ಕೆ ಅವರ ಕೊಡುಗೆಗಳೇನು, ಪಕ್ಷಕ್ಕೆ ಅವರ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಅವರ ಹಿಡಿತ ಮತ್ತೆ ಅವರ ಕೊಡುಗೆಗಳೇನು, ಅವರಿಗೆ ಮತ್ತೆ ಸಚಿವ ಸ್ಥಾನವನ್ನ ಕೊಟ್ರೆ ಯಾವ ರೀತಿ ಅನುಕೂಲ ಆಗತ್ತೆ, ಯಾವ ರೀತಿ ಅನಾನುಕೂಲ ಆಗತ್ತೆ, ಎಲ್ಲವೂ ಕೂಡ ಕೂಲಂಕುಷ ಮಾಹಿತಿಯನ್ನ ಕ್ರೋಢೀಕರಿಸಿಕೊಂಡು ಹೊಸ ಮುಖಗಳಿಗೆ ಆದ್ಯತೆ ಕೊಟ್ರೆ ಹೊಸ ರಾಜಕಾರಣ ಶುರುವಾಗತ್ತೆ. ಅದು ಮುಂಬರುವಂತ ದಿನಗಳಲ್ಲಿ ಪಕ್ಷಕ್ಕೆ ಅನುಕೂಲ ಆಗಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿದೆ. ಸೇಮ್ ಟೈಮ್ ಹಿರಿತನವನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ ಅನ್ನುವಂತ ಅಭಿಪ್ರಾಯಗಳು ಇದಾವೆ. ಯಾಕೆಂತ ಹೇಳಿದ್ರೆ ಈಗಾಗಲೇ ಹಿರಿಯರಾಗಿರುವಂತ ಕೆಲವು ಸಚಿವರು ಕೂಡ ಸಚಿವರಾದಂತವರು ಮತ್ತೆ ಹಿರಿಯ ರಾಜಕಾರಣಿಗಳು ತಮ್ಮ ಜಿಲ್ಲಾ ರಾಜಕಾರಣದ ಮೇಲೆ ಹಿಡಿತವನ್ನ ಸಾಧಿಸಿರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಅನಿವಾರ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಹೊಸಬರು ಮತ್ತು ಹಳಬರು ಇಬ್ಬರನ್ನೂ ಸಮನ್ವಯವನ್ನ ಕ್ರೋಢೀಕರಿಸಿಕೊಂಡೇ ಕ್ಯಾಬಿನೆಟ್ ವಿಸ್ತರಣೆ ಮಾಡುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ.